ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಬೀಬಾಸ್ ಕಿಚನ್. ನಾನಿವತ್ತು ಸಮ್ಮರ್ ಸ್ಪೆಷಲ್ ಬನಾನಾ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೆಲ್ದಿಯಾಗಿ ಜೊತೆಗೆ ಸೂಪರ್ ಟೇಸ್ಟಿಯಾಗಿರೋ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಐಸ್ ಕ್ರೀಮ್ ಮಾಡೋದಕ್ಕೆ 7ರಿಂದ 8 ಸೀಡ್ಲೆಸ್ ಖರ್ಜೂರನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ, 4ರಿಂದ 5 ವಾಲ್ನಟ್, 1/4 ಕಪ್ನಷ್ಟು ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ, 1/4 ಕಪ್ನಷ್ಟು ಕೋಕೋ ಪೌಡರ್ ಹಾಗೂ ಹನಿನ ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ kgಯಷ್ಟು ಪಚ್ಚಬಾಳೆಹಣ್ಣು ಹಾಗೂ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಚಕೋ ಸಿರಪ್ಪು, ಜೊತೆಗೆ ಕಂಡೆನ್ಸ್ ಮಿಲ್ಕ್ 1/4 ಕಪ್ನ ತೊಗೊಂಡಿದ್ದೀನಿ. ಕಂಡೆನ್ಸ್ ಮಿಲ್ಕ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು 2 ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡು ಸ್ವಲ್ಪನೂ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಾವು ಈ ರೀತಿ ಮಾಡ್ಕೋಬೇಕಾದ್ರೆ ಉರಿನ ಸಿಮ್ಮಲ್ಲೇ ಇಟ್ಕೋಬೇಕು. ಕಡಿಮೆ ಉರಿನಲ್ಲಿ ಇಟ್ಕೊಂಡು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಾವು ತಗೊಂಡಿರೋ ಹಾಲಿನ ಪ್ರಮಾಣ ಅರ್ಧದಷ್ಟು ಆಗೋವರೆಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಈ ಟೈಮಲ್ಲಿ 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಸ್ವಲ್ಪನೂ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಈ ಟೈಮ್ನಲ್ಲಿ ಅದು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಸಹ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದರೆ ಈ ರೀತಿ ಗಟ್ಟಿಯಾಗಿ ಕಂಡೆನ್ಸ್ ಮಿಲ್ಕ್ ರೆಡಿ ಆಗುತ್ತೆ. ನೋಡಿ, ನಾನು ಈ ಕಪ್ಪಿನ ಅಳತೆಯಲ್ಲಿ 2 ಕಪ್ಪು ಹಾಲನ್ನು ತೊಗೊಂಡಿದ್ದೆ, 3/4 ಕಪ್ ಆಗಿದೆ. ಈಗ ಬಾಳೆಹಣ್ಣಿನ ಸಿಪ್ಪೆಗಳನ್ನ ತೆಗೆದು ಇಟ್ಕೋತಾ ಇದ್ದೀನಿ. ಬಾಳೆಹಣ್ಣುಗಳನ್ನ ಈ ರೀತಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಂತರ ಈ ಬಾಳೆಹಣ್ಣುಗಳನ್ನ ಫ್ರೀಝರಲ್ಲಿ 1ರಿಂದ 2 ಗಂಟೆಗಳ ಕಾಲ ಇಡಬೇಕು. ಅದು ಫ್ರೀಝ್ ಆಗುವಷ್ಟರಲ್ಲಿ ನಾನಿಲ್ಲಿ ಒಂದು ಬೌಲ್ಗೆ ಒಣ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಹಾಗೂ ವಾಲ್ನಟ್ನ ಹಾಕ್ಕೊಂಡು ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಇಟ್ಕೋತೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಫ್ರೀಝ್ ಆಗಿರುವಂತಹ ಬಾಳೆಹಣ್ಣನ್ನು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್, 3 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕೋತಾ ಇದ್ದೀನಿ. ಇದರ ಜೊತೆಗೆ ನೆನೆಸಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಹಾಗೂ 3/4 ಕಪ್ನಷ್ಟು ಕಂಡೆನ್ಸ್ ಮಿಲ್ಕ್, ಜೊತೆಗೆ 1/4 ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನು ತೆಗೆದು ಒಂದು ಗ್ಲಾಸ್ ಬೌಲ್ಗೆ ಅಥವಾ ಏರ್ ಟೈಟ್ ಕಂಟೈನರ್ ಯಾವುದಕ್ಕಾದರೂ ಹಾಕೋಬೋದು. ಐಸ್ ಕ್ರೀಮ್ ಕಂಟೈನರ್ ಇತ್ತು, ಅದಕ್ಕೆ ಹಾಕೋತಾ ಇದ್ದೀನಿ. ಈ ರೀತಿ ಸೆಟ್ ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ 5ರಿಂದ 6 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟರೆ ಸಾಕು. ಸಖತ್ ಕ್ರೀಮಿಯಾಗಿರೋ, ಹೆಲ್ದಿಯಾಗಿರೋ, ಟೇಸ್ಟಿ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಈ ಐಸ್ ಕ್ರೀಮ್ನ ಚಾಕೋ ಸಿರಪ್ ಮತ್ತು ಹನಿಯಿಂದ ಡೆಕೋರೇಟ್ ಮಾಡ್ಕೋತೀನಿ. ಇವತ್ತಿನ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ನ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಈ ಸಮ್ಮರಲ್ಲಿ ಈ ಹೆಲ್ದಿ ಐಸ್ ಕ್ರೀಮ್ನ ಟೇಸ್ಟ್ ಮಾಡದೇ ಇರಬೇಡಿ, ಇವತ್ತೇ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.